ರಾತ್ರಿಯ ಸಮಯದಲ್ಲಿ ಒಂದು ಯುವತಿ ಜಗನ್ನಾಥ ದೇವಾಲಯಕ್ಕೆ ಹೋದಾಗ ಏನ್ ನಡೀತು, ನಂತರ ದೇವಾಲಯದ ಗರ್ಭಗುಡಿಯಲ್ಲಿ ನಡೆದ ಅದ್ಭುತವನ್ನ ನೋಡಿದ್ರೆ ಖಂಡಿತವಾಗ್ಲೂ ನೀವು ಸಹ ಆಶ್ಚರ್ಯ ಪಡ್ತೀರಾ. ಜಗನ್ನಾಥ ದೇವಾಲಯದ 10 ಹಲವು ರಹಸ್ಯಗಳನ್ನ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಜಗನ್ನಾಥ ಬೇರಾರೂ ಅಲ್ಲ, ಶ್ರೀ ಕೃಷ್ಣ. ಓಂ ನಮೋ ಜೈ ಜಗನ್ನಾಥ ನಮೋ ನಮಃ ಅಂತ ಕಮೆಂಟ್ ಮಾಡಿ. ಪೂರಿ ಜಗನ್ನಾಥ ದೇವಾಲಯದ ಬಗ್ಗೆ ನೀವೆಲ್ಲರೂ ಕೇಳಿಯೇ ಇರ್ತೀರಿ. ನಮ್ಮ ಹಿಂದೂ ದೇವಾಲಯಗಳಲ್ಲಿ ಇದು ಸಹ ಒಂದಾಗಿದ್ದು, ಈ ದೇವಾಲಯ ಒಡಿಸ್ಸಾದ ತಟವರ್ತಿ ನಗರದ ಪೂರಿಯಲ್ಲಿ ಇದೆ. ಇಲ್ಲಿ ವಿಷ್ಣು ಅವತಾರವಾದ ಶ್ರೀ ಕೃಷ್ಣನನ್ನ ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ಇಲ್ಲಿಗೆ ಲಕ್ಷಾಂತರ ಜನ ದೇಶದ ಮೂಲೆ ಮೂಲೆಗಳಿಂದ ಬಂದು ಜಗನ್ನಾಥನ ದರ್ಶನವನ್ನ ಪಡಿತಾರೆ. ಒಂದು ವೇಳೆ ನೀವು ಪೂರಿಯಲ್ಲಿರುವ ಜಗನ್ನಾಥನ ದರ್ಶನವನ್ನ ಮಾಡಿದರೆ ನಿಮಗೆ ಮುಕ್ತಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಈ ದೇವಾಲಯಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಅಂತಹದೊಂದು ಅಭೂತಪೂರ್ವವಾದಂತಹ ಚರಿತ್ರೆ ಈ ದೇವಾಲಯದ್ದು. ಈ ದೇವಾಲಯದಲ್ಲಿ ಅಡಗಿರುವ ರಹಸ್ಯಗಳು ಇವತ್ತಿಗೂ ಕೂಡ ವಿಜ್ಞಾನಿಗಳನ್ನೇ ತಲೆಕೆಡಿಸಿಕೊಳ್ಳುವ ಹಾಗೆ ಮಾಡ್ತಾ ಇದೆ. ವೀಕ್ಷಕರೇ, ಒಂದು ದಿನ ಜಗನ್ನಾಥ ದೇವಾಲಯದಲ್ಲಿ ಅದೆಂತಹ ಘಟನೆ ಸಂಭವಿಸಿತು ಅಂದ್ರೆ, ಅದು ದೇಶದಲ್ಲಿರುವ ಎಲ್ಲ ದೇವಾಲಯಗಳನ್ನ ಒಂದೊಮ್ಮೆ ನಡುಗಿಸಿಬಿಡ್ತು. ಒಡಿಸ್ಸಾದಲ್ಲಿರುವ ಜಗನ್ನಾಥ ದೇವಾಲಯದ ಬಗ್ಗೆ ಅದೆಂತಹ ಸುದ್ದಿ ಹೊರಬಿತ್ತು ಅಂದ್ರೆ, ಅದರ ಬಗ್ಗೆ ತಿಳಿದುಕೊಂಡು ಪ್ರತಿಯೊಬ್ಬರೂ ಆಶ್ಚರ್ಯಪಟ್ಟರು. ಇಲ್ಲಿ ಪ್ರತಿದಿನ ಲಕ್ಷ ಕೋಟಿಗಳ ಪ್ರಸಾದವನ್ನ ತಯಾರು ಮಾಡಲಾಗುತ್ತೆ. ಆ ನಂತರ ಈ ಪ್ರಸಾದವನ್ನ ಒಂದು ಕೋಣೆಯಲ್ಲಿಟ್ಟು ಬಾಗಿಲನ್ನ ಹಾಕಲಾಗುತ್ತೆ. ತದನಂತರ ಪೂಜಾರಿ ಆ ಕೋಣೆಗೆ ಬೀಗವನ್ನ ಹಾಕ್ತಾರೆ. ಆದರೆ ಒಂದು ದಿನ ಈ ಕೋಣೆಯ ಬೀಗದ ಕೈ ಕಳೆದು ಹೋಯಿತು. ಆಗ ಅರ್ಚಕರು ಎಲ್ಲ ಸ್ಥಳಗಳಲ್ಲಿ ಹುಡುಕೋದಕ್ಕೆ ಶುರು ಮಾಡಿದ್ರು. ಆದರೆ ಎಷ್ಟೇ ಹುಡುಕಿದರೂ ಆ ಪೂಜಾರಿಗೆ ಬೀಗದ ಕೈ ಮಾತ್ರ ಸಿಗಲೇ ಇಲ್ಲ. ಆ ನಂತರ ಈ ವಿಷಯ ಒಬ್ಬರಿಂದೊಬ್ಬರಿಗೆ ಹರಡಿ ಇಡೀ ಪೂರಿ ನಗರಕ್ಕೆಲ್ಲ ಈ ವಿಚಾರ ಹರಡಿತು. ದೇವಾಲಯದ ಬೀಗದ ಕೈ ಕಳೆದು ಹೋದ ದಿನವೇ ಆ ರಾತ್ರಿ ಸೀಮಾ ಪರಿಹಾರ ಅನ್ನುವ ಓರ್ವ ಯುವತಿ ಜಗನ್ನಾಥನ ದರ್ಶನ ಮಾಡೋದಕ್ಕೆ ಬಂದಳು. ಬೀಗದ ಕೈ ಸಿಗದ ಕಾರಣ ದೇವಾಲಯವನ್ನ ಬಹುಬೇಗನೆ ಮುಚ್ಚಲಾಯಿತು. ಇತ್ತ ಸೀಮಾ ಜಗನ್ನಾಥನ ದರ್ಶನ ಮಾಡೋದಕ್ಕೆ ಬಯಸಿದ್ದಳು. ಆದರೆ ಆಕೆಯನ್ನ ದೇವಾಲಯದ ಒಳಗೆ ಹೋಗೋದಕ್ಕೆ ಯಾವೊಬ್ಬ ಪೂಜಾರಿಯೂ ಅನುಮತಿಯನ್ನ ನೀಡೋದಿಲ್ಲ. ಸಂಜೆಯ ಹೊತ್ತಿಗೆ ದೇವಾಲಯದ ಬಾಗಿಲುಗಳನ್ನ ಹಾಕಲಾಯಿತು. ಸೀಮಾಳ ತಾಯಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಮರುದಿನ ಬೆಳಗ್ಗೆಯೇ ಹಿಂದಿರುಗಬೇಕು ಅಂದುಕೊಂಡಿದ್ದಳು. ಜಗನ್ನಾಥನ ದರ್ಶನ ಪಡೆಯಲು ಆ ಒಂದು ರಾತ್ರಿ ಮಾತ್ರವೇ ಸಮಯವಿತ್ತು. ಆದರೆ ಅದು ಅಸಾಧ್ಯ ಅನಿಸಿತ್ತು. ಆಗ ಆಕೆ ದೇವಾಲಯದ ಆವರಣದ ಮೆಟ್ಟಿಲ ಮೇಲೆ ಮಲಗಿದಳು. ಸರಿಯಾಗಿ ಮಧ್ಯರಾತ್ರಿ 1 ಗಂಟೆಯ ಸಮಯಕ್ಕೆ ಎಂತಹ ಅದ್ಭುತ ನಡೆಯಿತು ಅಂದ್ರೆ, ಅದರ ಬಗ್ಗೆ ತಿಳಿದುಕೊಂಡರೆ ನೀವು ಸಹ ಆಶ್ಚರ್ಯ ಪಡ್ತೀರಿ. ಆಕೆ ದೇವಾಲಯದ ಬಾಗಿಲ ಬಳಿ ಮಲಗಿದಳು. ಆಗ ಏಕಾಏಕಿ ದೇವಾಲಯದ ಬಾಗಿಲುಗಳು ತೆರೆದುಕೊಂಡವು. ಸ್ವಯಂ ಜಗನ್ನಾಥನು ಆಕೆಯನ್ನ ಒಳಗೆ ಬರಲು ಹೇಳಿದಂತೆ ಆಕೆಗೆ ಅನಿಸಿತು. ಕಣ್ಣು ತೆರೆದಾಗ ದೇವಾಲಯದ ಬಾಗಿಲುಗಳು ತೆರೆದಿದ್ದವು. ಆಗ ಆಕೆ ದೇವಾಲಯದ ಒಳಗೆ ಹೋದಳು. ಆನಂತರ ಜಗನ್ನಾಥ, ಬಾಲಭದ್ರ, ಸುಭದ್ರಾ ದೇವಿಯ ದರ್ಶನವನ್ನ ಪಡೆದಳು. ಈ ದೃಶ್ಯಗಳು ಆಕೆಗೆ ಕನಸೋ ನನಸೋ ಅನಿಸಿತು. ದಿಗ್ಭ್ರಮೆಯಿಂದ ನಿಂತಿದ್ದ ಆಕೆಯ ಕಾಲ ಬಳಿ ಒಂದು ಪತ್ರ ಸಿಕ್ಕಿತು. ಆ ಪತ್ರದಲ್ಲಿ ಪ್ರಸಾದದ ಕೋಣೆಯ ಇನ್ನೊಂದು ಬೀಗದ ಕೈ ಎಲ್ಲಿದೆ ಅಂತ ಬರೆದಿತ್ತು. ಅದನ್ನ ತೆಗೆದುಕೊಂಡಳು. ಆದರೆ ಸೀಮಾಗೆ ಆ ಬೀಗದ ಕೈ ಯಾವ ಕೋಣೆಯ ಬೀಗದ ಕೈ ಅಂತ ಅರ್ಥವಾಗಲಿಲ್ಲ. ಆನಂತರ ದೇವಾಲಯದಲ್ಲಿ ಆ ಕೋಣೆಗೋಸ್ಕರ ಹುಡುಕಲು ಆರಂಭಿಸಿದಳು. ಆದರೆ ದೇವಾಲಯದಲ್ಲಿ ಅನೇಕ ಕೋಣೆಗಳಿವೆ. ಅದೇ ಸಂದರ್ಭದಲ್ಲಿ ಆಕೆಗೆ ಒಂದು ಪುರಾತನವಾದ ಕೋಣೆ ಕಾಣಿಸಿತು. ಆನಂತರ ಬೀಗದ ಕೈಯಿಂದ ಆ ಕೋಣೆ ಬಾಗಿಲನ್ನ ತೆರೆದ ತಕ್ಷಣ ಆಕೆಗೆ ಕಾಣಿಸಿದ ದೃಶ್ಯದಿಂದ ಸೀಮಾ ಕೂಡ ಆಶ್ಚರ್ಯಪಟ್ಟಳು. ಕೋಣೆಯೆಲ್ಲ ವಜ್ರ ವೈಡೂರ್ಯಗಳಿಂದ ತುಂಬಿ ಹೋಗಿದ್ವು. ಇದೆಲ್ಲ ಆ ಜಗನ್ನಾಥನ ಚಮತ್ಕಾರವೇ ಸರಿ. 2 ದಿನಗಳ ಹಿಂದೆ ಮಾಯವಾದ ಬೀಗದ ಕೈ ಸೀಮಾಗೆ ಒಂದು ಪತ್ರದಲ್ಲಿ ಸಿಕ್ಕಿದೆ. ಸೀಮಾ ತಮ್ಮ ತಾಯಿ ಆರೋಗ್ಯ ಸರಿ ಮಾಡೋದಕ್ಕೆ ಅಲ್ಲಿರುವ ವಜ್ರಗಳನ್ನ ಕಳ್ಳತನ ಮಾಡಬಹುದಿತ್ತು. ಆದರೆ ಆಕೆ ಆ ರೀತಿ ಮಾಡದೆ ಜಗನ್ನಾಥನಿಗೆ ನಮಸ್ಕರಿಸಿ ಪುನಃ ಆ ಕೋಣೆಗೆ ಬೀಗವನ್ನ ಹಾಕಿ ದೇವಾಲಯದಲ್ಲಿ ಇದ್ದ ಕಾಳಿ ದೇವಿಯ ದೇವಸ್ಥಾನದಲ್ಲಿ ಇಟ್ಟು ದೇವಾಲಯದಿಂದ ಆಚೆ ಬಂದಳು. ಆಕೆ ಬಂದ ಕೂಡಲೇ ದೇವಾಲಯದ ಬಾಗಿಲುಗಳು ತಾನಾಗಿಯೇ ಮುಚ್ಚಿಕೊಂಡವು. ಆನಂತರ ಬೆಳಗಾದ ಕೂಡಲೇ ತನ್ನ ತಾಯಿ ಆರೋಗ್ಯವನ್ನ ತಿಳಿದುಕೊಳ್ಳಲು ಹೊರಟು ಹೋದಳು.
ಮರುದಿನ ಬೆಳಗ್ಗೆ ಪೂಜಾರಿಗಳು ದೇವಾಲಯದ ಬಾಗಿಲನ್ನ ತೆರೆದು ಬೀಗದ ಕೈ ಹುಡುಕಲು ಪುನಃ ಆರಂಭಿಸಿದರು. ಆ ವೇಳೆಗೆ ಈ ವಿಚಾರವು ಒಡಿಸ್ಸಾದ ತುಂಬೆಲ್ಲ ಹರಡಿ ವಿವಾದಕ್ಕೆ ಎಡೆಮಾಡಿಕೊಟ್ಟಿತ್ತು. ಆಗ ಒಡಿಸ್ಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಇದರ ಬಗ್ಗೆ ತನಿಖೆ ಮಾಡಲು ಆದೇಶಿಸಿದರು. ಇದೇ ವಿಷಯದಿಂದಾಗಿ ಆಗ ದೇವಾಲಯದ ಮುಖ್ಯ ಕಾರ್ಯದರ್ಶಿಯಾಗಿದ್ದ ಪ್ರದೀಪ್ ಕುಮಾರ್ ಜೈನ್ ಅವರನ್ನ ವರ್ಗಾವಣೆ ಸಹ ಮಾಡಲಾಯಿತು. ಆನಂತರ ಬೀಗದ ಕೈ ಹುಡುಕಿಸಿದಾಗ ಆ ಬೀಗದ ಕೈ ಸಿಕ್ಕಿತು. ಇದೆಲ್ಲ ಆ ಜಗನ್ನಾಥನ ಚಮತ್ಕಾರ ಅಂತ ಹೇಳ್ತಾರೆ. ಇನ್ನು ಸೀಮಾ ಡೆಹ್ರಾಡೂನ್ಗೆ ಹೋದ ದಿನದಿಂದ ತುಂಬಾ ಬೇಸರದಿಂದ ಇರುತ್ತಿದ್ದಳು. ಯಾಕಂದ್ರೆ ತನ್ನ ತಾಯಿಯ ಚಿಕಿತ್ಸೆಗೆ ತುಂಬಾ ಖರ್ಚಾಗುತ್ತೆ, ಅದನ್ನ ಕಟ್ಟಲು ಆಕೆಗೆ ಆಗೋದಿಲ್ಲ ಅಂತ ಆಕೆಗೆ ತಿಳಿದಿತ್ತು. ಆಗ ಒಬ್ಬ ಅಜ್ಞಾತ ವ್ಯಕ್ತಿ ಬಂದು ಆಕೆಯ ತಾಯಿಯ ಆಸ್ಪತ್ರೆ ಬಿಲ್ಗಳಿಗೆ ಹಣವನ್ನ ಪಾವತಿಸಿರುವುದಾಗಿ ತಿಳಿಯಿತು. ಆಕೆಯ ತಾಯಿಯ ಆರೋಗ್ಯ ಸ್ಥಿತಿಯೂ ಸಹ ಸರಿ ಹೋಯಿತು. ಈ ಅದ್ಭುತ ದೃಶ್ಯವನ್ನ ಕಂಡು ಸಂತೋಷಪಟ್ಟಳು. ಸೀಮಾಗೆ ಇದೆಲ್ಲ ಆ ಜಗನ್ನಾಥನ ಚಮತ್ಕಾರ ಅಂತ ತಿಳಿಯಿತು. ಯಾಕಂದ್ರೆ ಆ ದಿನ ಸೀಮಾ ದೇವಾಲಯದಲ್ಲಿ ಕಳ್ಳತನ ಮಾಡಬಹುದಾಗಿತ್ತು, ಆದರೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಳು. ಜಗನ್ನಾಥನ ಭಕ್ತೆಯಾಗಿದ್ದಳು. ಒಂದು ವೇಳೆ ನಿಮಗೂ ಆ ಜಗನ್ನಾಥನ ಮೇಲೆ ನಂಬಿಕೆ ಇದ್ದರೆ ನಿಮ್ಮ ಕೋರಿಕೆಗಳು ನೆರವೇರುತ್ತದೆ ಅಂತ ಹೇಳೋದಕ್ಕೆ ಈ ಒಂದು ಘಟನೆ ಸಾಕು. ಈ ದೇವಾಲಯವನ್ನ ಸತ್ಯಯುಗದ ರಾಜನಾದ ಇಂದ್ರದೇವನು ನಿರ್ಮಿಸಿದನು. ಕ್ರಮೇಣ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯಿತು. ಕಾಲಕ್ರಮೇಣ ಈ ದೇವಾಲಯ ಬಹಳಷ್ಟು ಅಭಿವೃದ್ಧಿ ಹೊಂದುತ್ತೆ. ಈ ದೇವಾಲಯದ ಬಗ್ಗೆ ಮಹಾಭಾರತದ 9ನೇ ಅಧ್ಯಾಯದಲ್ಲಿ ಉಲ್ಲೇಖ ಇದೆ. ಪ್ರಸ್ತುತ ಇರುವ ದೇವಾಲಯವನ್ನ 7ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ವಾಸ್ತು ಅದ್ಭುತವಾಗಿದೆ. ವಿಶೇಷ ಅಂದ್ರೆ ಇಲ್ಲಿ ಪ್ರತಿದಿನವೂ ಏನಾದ್ರೂ ಒಂದು ಅಚ್ಚರಿಯ ಚಮತ್ಕಾರ ನಡೆಯುತ್ತದೆ. ಇನ್ನು ಈ ದೇವಾಲಯದ ಮತ್ತೊಂದು ವಿಶೇಷತೆ ಅಂದ್ರೆ ಎಲ್ಲಾ ದೇವಾಲಯದ ಮೇಲೆ ಹಾರುತ್ತಿರುವ ಧ್ವಜವು ಗಾಳಿಯು ಯಾವ ಕಡೆ ಬರುತ್ತದೋ ಆ ಕಡೆ ಧ್ವಜವು ಹಾರುತ್ತೆ. ಆದ್ರೆ ಈ ದೇವಾಲಯದಲ್ಲಿ ಗಾಳಿಗೆ ವಿರುದ್ಧ ದಿಕ್ಕಿಗೆ ಧ್ವಜ ಹಾರುತ್ತೆ. ಈ ರೀತಿಯ ಅದ್ಭುತಗಳು ಕೇವಲ ಈ ದೇವಾಲಯದಲ್ಲಿ ಮಾತ್ರ ಕಾಣಬಹುದು. ಬೇರ್ಯಾವ ದೇವಸ್ಥಾನಗಳಲ್ಲಿಯೂ ಈ ರೀತಿಯಾಗಿ ನಡೆಯುವುದಿಲ್ಲ. ಇದು ಜಗನ್ನಾಥನ ಚಮತ್ಕಾರವಲ್ಲದೆ ಬೇರೇನು ವೀಕ್ಷಕರೇ. ಸ್ನೇಹಿತರೆ, ಈ ದೇವಾಲಯದ ಬಗ್ಗೆ ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಏನಂದ್ರೆ ಈ ದೇವಾಲಯದ ಗೋಪುರದ ಮೇಲೆ ಇದುವರೆಗೆ ಯಾವುದೇ ಪಕ್ಷಿ ಹಾರಿ ಹೋಗಿರುವುದಿಲ್ಲ ಅಥವಾ ವಿಮಾನಗಳು ಹೆಲಿಕಾಪ್ಟರ್ಗಳು ಸಹ ಹಾರಿರುವುದಿಲ್ಲ. ಈ ಜಾಗವನ್ನ ಭಾರತ ಸರ್ಕಾರ ನೋ ಫ್ಲೈ ಝೋನ್ ಅಂತ ಪ್ರಕಟಿಸಿದೆ. ಸಾಮಾನ್ಯವಾಗಿ ಯಾವುದೇ ದೇವಾಲಯದ ಗೋಪುರದ ಮೇಲೆ ಪಕ್ಷಿಗಳು ಬಂದು ಕುಳಿತಿರುವುದನ್ನ ನೀವು ಗಮನಿಸಿರಬಹುದು ಅಥವಾ ಗೋಪುರದ ಸುತ್ತಲೂ ಪಕ್ಷಿಗಳು ಹಾರಾಡುವುದನ್ನ ಗಮನಿಸಿರಬಹುದು. ಆದರೆ ಪೂರಿ ಜಗನ್ನಾಥ ದೇವಾಲಯದ ಗೋಪುರದ ಬಳಿ ಈ ರೀತಿಯ ಯಾವುದೇ ಸಂಗತಿಗಳು ನಡೆಯುವುದಿಲ್ಲ. ಇನ್ನು ಈ ದೇವಾಲಯದಲ್ಲಿ ಸಾಕಷ್ಟು ಅಡುಗೆ ಕೋಣೆಗಳಿವೆ. ಎಷ್ಟಿದೆ ಅಂದರೆ ಈ ಪ್ರಪಂಚದ ಯಾವುದೇ ದೇವಾಲಯದಲ್ಲೂ ಇಷ್ಟು ಸಂಖ್ಯೆಯ ಅಡುಗೆ ಕೋಣೆಗಳಿಲ್ಲ. ಸರಿಸುಮಾರು 500 ಅಡುಗೆ ಕೋಣೆಗಳು 300 ಜನ ಪ್ರಸಾದವನ್ನ ತಯಾರು ಮಾಡ್ತಾರೆ. ಇಲ್ಲಿ ಪ್ರತಿನಿತ್ಯ ಸರಿಸುಮಾರು 20 ಲಕ್ಷ ಭಕ್ತಾದಿಗಳು ಬಂದು ಪ್ರಸಾದವನ್ನ ಸ್ವೀಕರಿಸ್ತಾರೆ. ಅದರ ವಿಶೇಷತೆ ಅಂದ್ರೆ ಇಲ್ಲಿ ಎಷ್ಟೇ ಪ್ರಸಾದವನ್ನ ತಯಾರಿಸಿದ್ರೂ ಕೂಡ ಸಂಜೆಯ ವೇಳೆಗೆ ದೇವಾಲಯದ ದ್ವಾರಗಳು ಮುಚ್ಚುವಷ್ಟರಲ್ಲಿ ಮುಗಿದು ಹೋಗುತ್ತದೆ. ಇದುವರೆಗೂ ಭಕ್ತಾದಿಗಳಿಗೆ ಪ್ರಸಾದ ಕಡಿಮೆ ಅಥವಾ ಹೆಚ್ಚಾಗಿರುವ ಘಟನೆ ಸಂಭವಿಸಿಲ್ಲ. ಇನ್ನು ಭಕ್ತಾದಿಗಳು ಸಹ ಪ್ರಸಾದವನ್ನ ಯಾವುದೇ ಕಾರಣಕ್ಕೂ ಚೆಲ್ಲುವುದಿಲ್ಲ. ಇದು ಕೂಡ ಜಗನ್ನಾಥನ ಚಮತ್ಕಾರವಲ್ಲದೆ ಇನ್ನೇನು ವೀಕ್ಷಕರೇ. ಇನ್ನು ಈ ದೇವಾಲಯವನ್ನ ಹನುಮಂತನು ಸಮುದ್ರದ ಅಬ್ಬರದಿಂದ ರಕ್ಷಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಇಲ್ಲಿಯ ತನಕ ಸಮುದ್ರನು ಈ ದೇವಾಲಯವನ್ನ 3 ಬಾರಿ ನಾಶ ಮಾಡಿದ್ದಾನೆ. ಆದ್ದರಿಂದ ಹನುಮಂತನಿಗೆ ಸಮುದ್ರನಿಂದ ದೇವಾಲಯವನ್ನ ರಕ್ಷಿಸಲು ಜಗನ್ನಾಥನು ತಿಳಿಸಿರುತ್ತಾನೆ. ಯಾವಾಗ ಜಗನ್ನಾಥನು ಬಾಲಭದ್ರ ಸುಭದ್ರಾ ದೇವಿಯನ್ನ ದರ್ಶನ ಮಾಡಲು ಹನುಮ ಬರುವನೋ ಆಗ ಜೊತೆಯಲ್ಲಿಯೇ ಸಮುದ್ರನು ಸಹ ಬಂದು ದೇವಾಲಯವನ್ನ ಧ್ವಂಸ ಮಾಡ್ತಿರ್ತಾನೆ. ಇದನ್ನ ನೋಡಿ ಜಗನ್ನಾಥನು ಚಿಂತಿಸುತ್ತಾ ಹನುಮನನ್ನ ಬಂಗಾರದ ಸರಪಳಿಯಿಂದ ಬಂಧಿಸುತ್ತಾನೆ. ಈ ಕಾರಣದಿಂದಲೇ ಪುರಿಯ ಪರ್ವತದ ಹತ್ತಿರ ಹನುಮಂತನ ಮಂದಿರವೂ ಸಹ ಇದೆ. ಇದು ಸಹ ತುಂಬಾ ಪುರಾತನವಾದಂತಹ ಮಂದಿರ. ಇಲ್ಲಿ ಸರಪಳಿಯಿಂದ ಬಂಧನವಾಗಿರುವ ಹನುಮ ವಿಗ್ರಹವನ್ನ ಪೂಜೆ ಮಾಡ್ತಾರೆ. ಇಲ್ಲಿನ ಹನುಮನ ಪೂಜೆಯಿಂದ ತಮ್ಮ ಜೀವನದಲ್ಲಿನ ಕಷ್ಟಗಳು ತೊರೆದು ನೆಮ್ಮದಿಯ ಬದುಕಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಇನ್ನು ಜಗನ್ನಾಥನ ಮಂದಿರದಲ್ಲಿ ಒಂದು ಸಿಂಹ ದ್ವಾರವೂ ಸಹ ಇದೆ. ಈ ದ್ವಾರವನ್ನ ತೆಗೆದ ತಕ್ಷಣ ನಮಗೆ ಸಮುದ್ರದ ಅಲೆಗಳ ಶಬ್ದ ತುಂಬಾ ಗಟ್ಟಿಯಾಗಿ ಕೇಳಿಸುತ್ತದೆ. ಯಾವಾಗ ನಾವು ಮಂದಿರದೊಳಗೆ ಹೋಗುತ್ತೇವೋ ಆಗ ಒಂದೇ ಕ್ಷಣದಲ್ಲಿ ಆ ಶಬ್ದ ನಿಂತು ಹೋಗುತ್ತದೆ. ಮತ್ತೆ ನಾವು ಆ ಸಿಂಹ ದ್ವಾರದಿಂದ ಯಾವಾಗ ಆಚೆ ಬರುತ್ತೇವೋ ಆಗ ಮತ್ತೆ ನಮಗೆ ಆ ಅಲೆಗಳ ಶಬ್ದ ಕೇಳುತ್ತದೆ. ಇದು ಸಹ ಜಗನ್ನಾಥನ ಚಮತ್ಕಾರವಲ್ಲವೇ?
ಇನ್ನು ಇದೇ ರೀತಿಯಾಗಿ ದೇವಾಲಯದ ಹೊರಭಾಗದಲ್ಲಿ ಒಂದು ಸ್ವರ್ಗ ದ್ವಾರವಿದೆ. ಇಲ್ಲಿ ಮೋಕ್ಷ ಪ್ರಾಪ್ತಿಗೋಸ್ಕರ ಶವಗಳನ್ನ ಸುಡಲಾಗುತ್ತದೆ. ನೀವು ಅಲ್ಲಿಗೆ ಹೋದ ಕೂಡಲೇ ಬೂದಿ ವಾಸನೆ ಬರುತ್ತೆ. ಆದರೆ ನೀವು ಯಾವಾಗ ಸ್ವರ್ಗದ್ವಾರದಿಂದ ಮಂದಿರದೊಳಗೆ ಹೋಗುತ್ತೀರೋ ಆಗ ಈ ವಾಸನೆ ಮಾಯವಾಗುತ್ತದೆ. ಆದರೆ ಇಲ್ಲಿ ಆಶ್ಚರ್ಯಕರವಾದ ವಿಷಯವೇನೆಂದರೆ ಆಷಾಢ ಮಾಸದಲ್ಲಿ ಜಗನ್ನಾಥನು ತನ್ನ ರಥದಲ್ಲಿ ಅತ್ತೆಯ ಮನೆಗೆ ಹೋಗ್ತಾನೆ. ಈ ಒಂದು ಪ್ರಯಾಣ 5 ಕಿಲೋಮೀಟರ್ ಅಷ್ಟು ದೂರದಲ್ಲಿರುವ ಪುರುಷೋತ್ತಮ ಕ್ಷೇತ್ರದವರೆಗೂ ಜರುಗುತ್ತದೆ. ಗುಂಡೀಚಾ ಎಂಬ ರಾಣಿ ಜಗನ್ನಾಥನ ಪರಮ ಭಕ್ತನಾದ ಇಂದ್ರದ್ಯುಮ್ನನ ಪತ್ನಿ. ಈ ಕಾರಣದಿಂದಾಗಿನೇ ಗುಂಡೀಚಾ ದೇವಿಯನ್ನ ಜಗನ್ನಾಥನ ಅತ್ತೆಯಂತ ಭಾವಿಸಲಾಗುತ್ತೆ. ತನ್ನ ಅತ್ತೆಯ ಮನೆಯಲ್ಲಿ ಜಗನ್ನಾಥನು 8 ದಿನಗಳ ಕಾಲ ಇದ್ದು ಮರಳಿ ಬರುತ್ತಾನೆ. ಶುಕ್ಲ ದಶಮಿಯ ದಿನದಂದು ಮತ್ತೆ ಹಿಂದಿರುಗಿ ಬರುತ್ತಾನೆ. ಜಗನ್ನಾಥನ ರಥವನ್ನ ನಂದಿಘೋಷ್ ಅಂತ ಕರೆಯಲಾಗುತ್ತೆ. ಸುಭದ್ರಾ ದೇವಿಯ ರಥವನ್ನ ದರ್ಪದಲನ ಅಂತ ಕರೆಯಲಾಗುತ್ತೆ. ಬಾಲಭದ್ರನ ರಥವನ್ನ ತಲಾಧ್ವಜಂ ಅಂತ ಕರೆಯಲಾಗುತ್ತೆ. ಈ ಮಂದಿರದ ಕುರಿತಾದ ಇನ್ನೊಂದು ಆಶ್ಚರ್ಯಕರವಾದ ವಿಷಯವೇನೆಂದರೆ ಪ್ರತಿದಿನ ಸಂಜೆ ಈ ದೇವಾಲಯದ ಗೋಪುರದ ಮೇಲೆ ಹತ್ತಿ ಧ್ವಜವನ್ನ ಬದಲಾಯಿಸಲಾಗುತ್ತೆ. ಧ್ವಜವು ಎಷ್ಟು ಅದ್ಭುತವಾಗಿ ಹಾರುತ್ತದೆ ಅಂದರೆ ಇದನ್ನ ನೋಡುವುದಕ್ಕೆ ಅನೇಕ ಭಕ್ತಾದಿಗಳು ಗುಂಪು ಗುಂಪಾಗಿ ಬರ್ತಾರೆ. ಯಾಕಂದ್ರೆ ಜಗನ್ನಾಥ ದೇವಾಲಯದ ಧ್ವಜ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಅಪ್ಪಿ ತಪ್ಪಿಯೂ ಯಾವ ಒಂದು ದಿನವಾದರೂ ಧ್ವಜವನ್ನ ಬದಲಾಯಿಸದೇ ಇದ್ದರೆ ಆ ನಂತರದ 12 ವರ್ಷಗಳವರೆಗೂ ಈ ದೇವಾಲಯವನ್ನ ಮುಚ್ಚಲಾಗುತ್ತದೆ. 12,000 ವರ್ಷಗಳಿಂದ ಈ ದೇವಾಲಯದ ಧ್ವಜವನ್ನ ಬದಲಾಯಿಸುತ್ತಿದ್ದಾರೆ. ಸ್ನೇಹಿತರೆ, ಜಗನ್ನಾಥನ ದೇವಾಲಯದಲ್ಲಿ ಈ ರೀತಿಯಾದಂತಹ ಅನೇಕ ರಹಸ್ಯಗಳು, ವಿಸ್ಮಯಗಳು ಅಡಗಿವೆ. ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಜಗನ್ನಾಥ ದೇವಾಲಯದ ಕುರಿತಾದ ಮಾಹಿತಿಯನ್ನ ನಿಮಗೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಯನ್ನ ಸೂಚಿಸಿ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನೀವು ಪೂರಿ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ? ಆ ಸ್ಥಳದ ಇನ್ಯಾವುದಾದರೂ ರಹಸ್ಯ ಮಾಹಿತಿ ನಿಮಗೆ ತಿಳಿದಿದೆಯಾ? ಈ ಒಂದು ಕ್ಷೇತ್ರದಲ್ಲಿ ನಿಮಗಾದಂತಹ ಅನುಭವ ಏನು? ಆ ಒಂದು ಮಾಹಿತಿಯನ್ನ ತಪ್ಪದೆ ನೀವು ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ. ಧನ್ಯವಾದಗಳು ವೀಕ್ಷಕರೇ.